ನಮಸ್ಕಾರ ಸ್ನೇಹಿತರೆ. ಬಹಳ ಜನಗಳು ಬಹಳ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಭಾರತ ಯಾವಾಗ ಪ್ರತೀಕಾರ ತಗೊಳ್ತದೆ ಅಂತೇಳಿ. ಅದರಲ್ಲಿ ಕೆಲವರು ಹೇಳ್ತಾ ಇದ್ರು ಭಾರತ ಏನು ಮಾಡಲ್ಲ, ಸುಮ್ಮನೆ ಏನೋ ಹೆದರಿಸ್ತಾ ಇದೆ ಅಷ್ಟೇ, ಅದು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಹೋಗಲ್ಲ ಅಂತ ಹೇಳ್ಕೊಂಡು ಕೂಡ ಹೇಳ್ತಾ ಇದ್ರು. ಆದ್ರೆ ಇವರೆಲ್ಲರ ಪ್ರಶ್ನೆಗೆ ಉತ್ತರ ಅನ್ನೋ ರೀತಿಯಲ್ಲಿ ನಿನ್ನೆ ರಾತ್ರಿ ಭಾರತ ಪಾಕಿಸ್ತಾನಕ್ಕೆ ಬಲವಾದ ಏಟನ್ನ ಕೊಟ್ಟಿದೆ. ಅದರಲ್ಲಿ ಮುಖ್ಯವಾಗಿ ಈ ಬಾರಿ ಅವರು ಕೆಲವೊಂದು ಟಾರ್ಗೆಟ್ ಗಳನ್ನ ಇಟ್ಕೊಂಡು ಹೊಡೆದಿದ್ದಾರೆ. ಒಟ್ಟಿಗೆ 9 ಟಾರ್ಗೆಟ್ ಗಳನ್ನ ಫಿಕ್ಸ್ ಮಾಡಿಕೊಂಡು ಆ ಸ್ಥಳಗಳನ್ನ ಸಂಪೂರ್ಣವಾಗಿ ಉಡಾಯಿಸಿಬಿಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಇವರು ಟಾರ್ಗೆಟ್ ಇಟ್ಟಿದ್ದು ಯಾವ್ದೆಲ್ಲ ಅಂತ ಹೇಳಿದ್ರೆ ಈ LET ಅಂದ್ರೆ ಲಷ್ಕರ್ ಎ ತೈಬಾ ಮತ್ತೆ ಜೈಷ್ ಎ ಮೊಹಮ್ಮದ್ ಇವರ ಈ ಅಡುಗು ತಾಣಗಳು ಮತ್ತೆ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಇದೆಯಲ್ಲ, ಈ ಸೆಂಟರ್ ಗಳನ್ನ ಮುಖ್ಯವಾದಂತಹ ಟಾರ್ಗೆಟ್ ಆಗಿ ಇಟ್ಕೊಂಡು ಅದನ್ನ ಹೊಡೆದು ಹಾಕಿಬಿಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಆಪರೇಷನ್ಸ್ ಗೆ ಇಟ್ಟಿರುವಂತಹ ಹೆಸರು ಇದೆಯಲ್ಲ, ಇದು ಎಲ್ಲರ ಗಮನವನ್ನ ಸೆಳೀತದೆ. ಈ ಆಪರೇಷನ್ಸ್ ಗೆ ಇಟ್ಟಿರುವಂತಹ ಹೆಸರು ಆಪರೇಷನ್ ಸಿಂಧೂರ ಅಂತೇಳಿ. ಸಿಂಧೂರ ಅಂದ್ರೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮಲ್ಲಿ ಗೃಹಿಣಿಯರು ಅವರ ಮದುವೆ ಸಂದರ್ಭದಲ್ಲಿ ತಿಲಕ ಇಡ್ತಾರಲ್ಲ, ಅದಕ್ಕೆ ಸಿಂಧೂರ ಅಂತೇಳಿ ಹೇಳ್ತಾರೆ. ಅಂದ್ರೆ ಆಕೆ ಗೃಹಿಣಿ ಅನ್ನೋದಕ್ಕೆ ಒಂದು ದ್ಯೋತಕ ಈ ಸಿಂಧೂರ. ನಮ್ಮಲ್ಲಿ ಏನಾಗುತ್ತೆ, ಒಮ್ಮೆ ಆಕೆಯ ಪತಿ ತೀರ್ಕೊಂಡಾಗ ಸಾಮಾನ್ಯವಾಗಿ ಹಿಂದೂ ಪದ್ಧತಿ ಪ್ರಕಾರ ಸಿಂಧೂರವನ್ನ ಅಳಿಸ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಅಲ್ಲ ಇರುವಂತ ಸಂಪ್ರದಾಯವನ್ನ ನಾನು ಹೇಳ್ತಾ ಇರೋದು, ಹಾಗಾಗಿ ಬೇಜಾರು ಮಾಡ್ಕೋಬೇಡಿ. ಮೊನ್ನೆ ಪೆಹಲ್ಗಾಮ್ ನಲ್ಲಿ ನಡೆದಂತಹ ಘಟನೆ ಬಗ್ಗೆ ನಿಮ್ಗೆ ಗೊತ್ತಿದೆ. ಆ ದಿನ ಅವ್ರು ಏನ್ ಟಾರ್ಗೆಟ್ ಮಾಡಿದ್ರು, ಕಪಲ್ಸ್ನೇ ಹುಡುಕಿದ್ರು. ಅಂದ್ರೆ ಯಾರು ಮದುವೆ ಆಗಿದ್ದಾರೆ ಅವರ ಹೆಂಡತಿ ಮಕ್ಕಳ ಜೊತೆಗೆ ಬಂದಿರ್ತಾರಲ್ಲ ಅಂತವ್ರನ್ನೇ ಹುಡುಕಿ ಅವರ ಪತಿಯನ್ನ ಮಾತ್ರ ಕೊಂದ್ರು. ಈ ಹೆಂಡತಿ ಮತ್ತು ಮಕ್ಕಳನ್ನ ಬಿಟ್ಟರು. ಅದಕ್ಕೆ 2 ಕಾರಣಗಳಿತ್ತು. ಒಂದು, ಇವ್ರನ್ನ ಹೆದರ್ಸೋದು, ಅಂದ್ರೆ ಅವರ ಪತ್ನಿಯರನ್ನ ಹೆದರ್ಸೋದು. ಇನ್ನೊಂದು, ಕೆಲವರ ಸಿಂಪತಿಯನ್ನ ಗಿಟ್ಟಿಸ್ಕೊಳ್ಳೋದು ಕೂಡ ಆಗಿತ್ತು. ಅಂದ್ರೆ ಕೆಲವ್ರದ್ದು ಇದ್ದಾರೆ, ನಮ್ಮಲ್ಲಿ ಮಾತಾಡೋರು ಇರ್ತಾರೆ, ನೋಡಿ ಅವರು ಕೇವಲ ಗಂಡಸರನ್ನ ಕೊಂದ್ರು, ಹೆಂಗಸರ ಮಕ್ಕಳಿಗೆ ಏನು ಮಾಡಿಲ್ಲ, ಅವ್ರು ತುಂಬಾ ಒಳ್ಳೆಯವರು ಅಂತೇಳಿ ಹೇಳುವವರು ಇರ್ತಾರೆ. ಅಂದ್ರೆ ಆತ ಉಗ್ರ ಅನ್ನೋದನ್ನ ಕೂಡ ಅವರು ಒಪ್ಕೊಳ್ಳಲ್ಲ. ಇವಾಗ್ಲೂ ಕೂಡ ಅಷ್ಟೇ, ಅಲ್ಲಿ ಧರ್ಮ ಕೇಳಿ ಕೊಂದಿಲ್ಲ ಅಂತ ಹೇಳ್ಕೊಂಡು ಇವಾಗ್ಲೂ ಬಹಳಷ್ಟು ಜನ ವಾದ ಮಾಡ್ತಾ ಇದ್ದಾರೆ. ಯಾಕಂತೇಳಿ ನನಗೆ ಅರ್ಥ ಆಗಲ್ಲ. ಇಲ್ಲಿ ಅವ್ರು ಮಾಡಿರುವಂತಹ ಕಾರ್ಯ ಇದೆಯಲ್ಲ, ಗೃಹಿಣಿಯರ ಸಿಂಧೂರವನ್ನ ಅಳಿಸುವಂತಹ ಕಾರ್ಯವನ್ನ ಈ ಉಗ್ರಗಾಮಿಗಳು ಮಾಡಿದ್ರು. ಹಾಗಾಗಿ ಈ ಆಪರೇಷನ್ಸ್ಗೆ ಆಪರೇಷನ್ ಸಿಂಧೂರ ಅಂತ ಹೇಳ್ಕೊಂಡೆ ಹೆಸರಿಟ್ಟಿದ್ರು. ಈ ಮೂಲಕ ಭಾರತ ಸರ್ಕಾರ ಈ ಘಟನೆಯಲ್ಲಿ ತಮ್ಮ ಪತಿಯಂದ್ರನ್ನು ಕಳ್ಕೊಂಡಿದ್ದಾರಲ್ಲ, ಈ ಗೃಹಿಣಿಯರಿಗೆ ಒಂದು ರೀತಿಯಾಗಿ ಸಾಂತ್ವನವನ್ನ ಹೇಳಿದೆ ಅಂತೇಳಿ ಹೇಳ್ಬೋದು. ಪುನಃ ಈ ಆಪರೇಷನ್ಸ್ ಬಗ್ಗೆ ಮಾತಾಡೋದಾದ್ರೆ, ಎಲ್ಲಿಯೂ ಕೂಡ ಒಂದೇ ಒಂದು ಸಣ್ಣ ಸುಳಿವನ್ನು ಕೊಡದೇನೆ ಈ ಆಪರೇಷನ್ಸ್ ನ ಮಾಡಿತ್ತು. ಬಹಳಷ್ಟು ಜನ ಮಾತಾಡ್ತಾ ಇದ್ರು, ಯಾವಾಗ ಅವ್ರು ಮಾಡ್ತಾರೆ, ಸುಮ್ಮನೆ ಹೆದರ್ಸ್ತಾ ಇದ್ದಾರೆ. ನಿನ್ನೆ ಯಾವ್ದೊಂದು ಯೂಟ್ಯೂಬ್ ಚಾನಲ್ ನಲ್ಲಿ ಒಬ್ಬರು ವಿಡಿಯೋನ ನೋಡ್ತಾ ಇದ್ದೆ. ಅವ್ರು ಸ್ವಲ್ಪ ಪ್ರಗತಿಪರರು. ಅವ್ರು ಮಾತಾಡುವಾಗ ಬಹಳಷ್ಟು ಕಠಿಣ ವರ್ಡ್ಗಳನ್ನ ಅವ್ರು ಉಪಯೋಗಿಸ್ತಾ ಇದ್ರು. ಅದ್ರಲ್ಲೂ ಮೋದಿಗೆ ಹೇಳ್ತಾ ಇದ್ರು ಮುದುಕ, ಈ ರೀತಿಯಾಗೆಲ್ಲ ಮಾತಾಡ್ತಾ ಇದ್ರು. ಕೆಲವರ ಮನಸ್ಥಿತಿ ಹೇಗಿರ್ತದೆ ಅಂದ್ರೆ, ಅವರಿಗೆ ಮೋದಿಯನ್ನು ನೋಡಿದ್ರೆ ಆಗಲ್ಲ, ಅಟ್ಲೀಸ್ಟ್ ಅವ್ರು ಮಾಡಿರುವಂತ ಒಳ್ಳೆ ಕೆಲಸವನ್ನಾದ್ರೂ ಅವ್ರು ಒಪ್ಕೋಬೇಕಲ್ಲ. ಖಂಡಿತವಾಗಿ ಅದನ್ನ ಒಪ್ಕೊಳ್ಳಲ್ಲ. ಅದಕ್ಕೆ ಬದಲಾಗಿ ಮೋದಿ ಬಂದ್ಮೇಲೆ ಭಾರತ ಹಾಳಾಗೋಯ್ತು ಅಂತಕೊಂಡೆ ಹೇಳ್ಕೊಂಡು ಬರ್ತಾರೆ. ಅದೇ ರೀತಿಯಾದಂತಹ ಓರ್ವ ಮನುಷ್ಯ ಅವರು ಕೂಡ ಅದೇ ತರ ಹೇಳ್ತಾ ಇದ್ರು, ಏನು ಮಾಡಲ್ಲ, ಸುಮ್ಮನೆ ಅವರು ಹೆದರ್ಸ್ತಾ ರೀತಿಯಲ್ಲಿ ಮಾಡ್ತಾರೆ. ಇವರು ಕೇವಲ ಒಂದ್ ಕಡೆ ನೀರು ನಿಲ್ಸಿದ್ರು, ಅದು ಬಿಟ್ಟರೆ ಬೇರೆ ಏನು ಮಾಡಲ್ಲ, ಭಾರತಕ್ಕೆ ದಮ್ಮಿಲ್ಲ, ಪಾಕಿಸ್ತಾನದವ್ರನ್ನ ನೋಡಿದ್ರೆ ಗಡಗಡ ನಡುಕ್ತಾರೆ, ಈ ರೀತಿಯಾಗಿ ಮಾತಾಡ್ತಾ ಇದ್ರು. ಅಂತವ್ರು ನನಗೆ ಅವ್ರು ನೋಡಿದಾಗ ಒಂದ್ ರೀತಿಯಾಗಿ ನಗು ಬಂತು. ಯಾಕಪ್ಪ ಈ ರೀತಿ ಮಾತಾಡ್ತಾರೆ, ಈ ಮಿಲಿಟರಿ ಆಪರೇಷನ್ ಮಾಡೋ ಇವ್ರನ್ನ ಕರೆದು ಇವ್ರಿಗೆ ಹೇಳಿ ಹೋಗಿ ಹೊಡಿತಾರ, ಯಾವತ್ತ ಆ ತರ ಮಾಡಲ್ಲ. ನನಗೂ ಕೂಡ ಒಂದ್ ಸ್ವಲ್ಪ ನಗು ಬಂತಪ್ಪ, ಈ ರೀತಿಯವರು ಇರ್ತಾರಲ್ಲ ಮಾತಾಡುವವರು ಅನ್ಸ್ತಾ ಇತ್ತು. ಅಂದವ್ರ ಬಗ್ಗೆ ಮಾತಾಡದೇ ಇರೋದೇ ತುಂಬಾ ಒಳ್ಳೇದು ಅನ್ಸ್ತದೆ. ರಾತ್ರಿ ನಡೆದಂತ ಆಪರೇಷನ್ಸ್ ಬಗ್ಗೆ ಸರಿಯಾದಂತ ಮಾಹಿತಿ ಇವತ್ತು ನಮ್ಗೆ 10 ಗಂಟೆಗೆ ಆರ್ಮಿಯಿಂದ ಒಂದು ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ ನಲ್ಲಿ ಸಂಪೂರ್ಣವಾದಂತಹ ಡೀಟೇಲ್ಸ್ ಅನ್ನು ಹಂಚಿಕೊಳ್ತಾ ಇದ್ದಾರೆ. ಬಟ್ ನಮ್ಗೆ ಈಗ ಬರ್ತಾ ಇದ್ದಂತಹ ಸುದ್ದಿ ಪ್ರಕಾರ ಇದರಲ್ಲಿ ರಫೇಲ್ ಯುದ್ಧ ವಿಮಾನಗಳನ್ನು ಉಪಯೋಗಿಸಿದ್ದಾರೆ. ಹಾಗೇನೆ ಇಲ್ಲಿ ಉಪಯೋಗಿಸಿರುವಂತಹ ಮಿಸೈಲ್ಸ್ ಇದೆಯಲ್ಲ, ಗೈಡೆಡ್ ಮಿಸೈಲ್ಸ್ ನ ಉಪಯೋಗಿಸಿದ್ದಾರೆ. ಸ್ಕ್ಯಾಲ್ಪ್ ಮಿಸೈಲ್ ಮತ್ತೆ ಹ್ಯಾಮರ್ ಬಾಂಬ್ಸ್ ಗಳನ್ನ ಇಲ್ಲಿ ಉಪಯೋಗಿಸಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಅದೇ ರೀತಿಯಲ್ಲಿ ಇನ್ನು ಕೆಲವರು ಹೇಳ್ತಾ ಇದ್ದಾರೆ ಭಾರತ LOC ಅನ್ನ ಕ್ರಾಸ್ ಮಾಡಿ ಒಳಗಡೆ ನುಗ್ಗಿ ಹೊಡೆದಿದೆ ಅಂತೇಳಿ. ಅದ್ರ ಬಗ್ಗೆ ಇನ್ನು ಯಾವುದೇ ರೀತಿಯಾದಂತಹ ಖಚಿತ ಮಾಹಿತಿ ಬಂದಿಲ್ಲ. ಮುಖ್ಯವಾಗಿ ಈ ಒಂದು ಕಾರ್ಯಾಚರಣೆಯಲ್ಲಿ ಏರ್ ಫೋರ್ಸ್ ಮತ್ತೆ ಆರ್ಮಿ ಇನ್ವಾಲ್ವ್ ಆಗಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ನೋಡಿ, ಇಲ್ಲಿ ಎಲ್ಲಿಗೆಲ್ಲ ಹೊಡೆದಿದ್ದಾರೆ ಸ್ವಲ್ಪ ಡೀಟೇಲ್ಸ್ ಹೇಳ್ತಿರ್ತೇನೆ. ನಿಮ್ಗೆ ಈಗಾಗಲೇ ಡೀಟೇಲ್ಸ್ ಸಿಕ್ಕಿರ್ಬೋದು, ಆದ್ರೂ ಕೂಡ ನನ್ನ ಕಡೆಯಿಂದ ಕೆಲವೊಂದು ಡೀಟೇಲ್ಸ್ ಗಳನ್ನ ನಾನು ನಿಮ್ ಜೊತೆ ಹಂಚ್ಕೊಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಟಾರ್ಗೆಟ್ ಮಾಡಿದ್ರು ಲಷ್ಕರ್ ಎ ತೈಬಾ ಮತ್ತೆ ಜೈಷ್ ಎ ಮೊಹಮ್ಮದ್ ಅಡಗು ತಾಣಗಳಿದೆಯಲ್ಲ, ಅದನ್ನೇ ಇಲ್ಲಿ ಟಾರ್ಗೆಟ್ ಮಾಡಿದ್ದಾರೆ. ಕೆಲವೊಂದು ಮಸೀದಿಗಳನ್ನ ಕೂಡ ಹೊಡೆದಾಕಿದ್ದಾರೆ. ಅದೇ ರೀತಿ ಮದ್ರಸಾಗಳನ್ನು ಕೂಡ ಹೊಡೆದು ಹಾಕಿದ್ದಾರೆ. ನಿಮ್ಗೆ ಗೊತ್ತಿದೆ ಅಲ್ಲಿ ಏನೆಲ್ಲ ನಡೀತದೆ ಅಂತೇಳಿ. ಇಲ್ಲಿ ಇವರು ಮುಖ್ಯವಾಗಿ ಟಾರ್ಗೆಟ್ ಮಾಡಿರೋದು ಸಿಯಾಲ್ಕೋಟ್ ನಲ್ಲಿರುವಂತಹ ಕೆಲವೊಂದು ಪ್ರದೇಶ, ಅದೇ ರೀತಿಯಲ್ಲಿ ಸುರ್ಜಾಲ್ ಅಂತ ಹೇಳ್ಕೊಂಡು ಅಲ್ಲಿ ಕೂಡ ಅದು ನಮ್ಮ LOC ಇಂದ 8 ಕಿಲೋಮೀಟರ್ ಆಗ್ತದೆ. ಹಾಗೇನೆ ಬರ್ನಾಲಾ ಅಂತೇಳಿ ಅದು 10 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿದೆ LOC ಇಂದ. ನಂತರ ಕೋಟ್ಲಿ, ಇದು ಕೂಡ ಹೆಚ್ಚು ಕಡಿಮೆ 15 ಕಿಲೋಮೀಟರ್. ನಂತರ ಬಿಲ್ಲಾಲ್ ಅಂತ ಹೇಳ್ಕೊಂಡು ಅಲ್ಲಿ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಹಾಗೇನೆ ಇನ್ನೊಂದು ಸವಾಯಿ, ಇದು 30 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿದೆ LOC ಇಂದ. ನಂತರ ಗುಲ್ಪುರ್ ಅಂತ ತಕೊಂಡು ಅದು ಕೂಡ ಅಷ್ಟೇ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿರೋದು. ನಂತರ ಇನ್ನೊಂದು ಮುರಡಿಕೆ, ಇದು ಆಕ್ಚುಲಿ LIT ಅನ್ಸುತ್ತೆ, ಮುಖ್ಯವಾದಂತಹ ಅವರ ಹೆಡ್ ಕ್ವಾರ್ಟರ್ ಇರುವಂತಹ ಪ್ರದೇಶ. ಇದು ಕೂಡ ಅಷ್ಟೇ ಭಾರತದ LOC ಇಂದ 30 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಹಾಗೆ ಇನ್ನೊಂದು ಮುಜಫರಾಬಾದ್. ಈ ರೀತಿಯಲ್ಲಿ ಕೆಲವೊಂದು ಪ್ರದೇಶಗಳು ನಮ್ಮ
POK ಅಲ್ಲಿರುವಂತಹದ್ದು. ಇನ್ನು ಕೆಲವು ಪ್ರದೇಶಗಳು ಮೋಸ್ಟ್ಲಿ 4 ಪ್ರದೇಶ ಅನಿಸ್ತದೆ, ಅದು ಪಾಕಿಸ್ತಾನದ ಟೆರಿಟರಿಯಲ್ಲಿರುವಂತಹ ಪ್ರದೇಶಗಳು. ಇದಿಷ್ಟು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿಕೊಂಡು ಹೊಡೆದಿದ್ದಾರೆ. ಹೆಚ್ಚು ಕಡಿಮೆ ಒಂದು 100 ಜನರವರೆಗೆ ಉಗ್ರಗಾಮಿಗಳು ಇದರಲ್ಲಿ ಸತ್ತಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಆ ಸಂಖ್ಯೆ ಇನ್ನು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಪಾಕಿಸ್ತಾನ ಹೇಳ್ತಾ ಇದೆ ನಮ್ಮ ನಾಗರಿಕರನ್ನ ಕೊಂದಿದ್ದಾರೆ ಅಂತೇಳಿ. ಅವ್ರು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ಅಲ್ಲಿ ಸತ್ತವರು ಉಗ್ರಗಾಮಿಗಳಂತೇಳಿ ಅವ್ರು ಹೇಳ್ಕೊಳ್ಳಿಕ್ಕೆ ಆಗಲ್ಲ. ಅವ್ರ ಕಷ್ಟ ನಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ಎಸ್ ಅಂತ ನಾವು ಸುಮ್ಮನೆ ಇದ್ದು ಬಿಡಬೇಕು. ಒಂದಂತೂ ಸತ್ಯ, ಇಲ್ಲಿ 100 ಅಲ್ಲ, ಖಂಡಿತವಾಗಿ ಇಲ್ಲಿ ಸಾವು ನೋವು ತುಂಬಾ ಜಾಸ್ತಿ ಆಗಿರ್ತದೆ. ಇಲ್ಲಿ ಗೈಡೆಡ್ ಮಿಸೈಲ್ ನ ಕೂಡ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಟಾರ್ಗೆಟ್ ನ ಫಿಕ್ಸ್ ಮಾಡಿ ಒಮ್ಮೆ ಅಂದ್ರೆ ಅದಕ್ಕೆ ಪ್ರೋಗ್ರಾಮ್ ಮಾಡಿ ಅಟ್ಯಾಕ್ ಮಾಡ್ತಾರೆ. ಆ ರೀತಿಯಾದಂತಹ ಮಿಸೈಲ್ ನ ಯೂಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಆ ನಿಖರತೆ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ನಮ್ಗೆ ಎಲ್ಲಿ ಹೊಡಿಬೇಕೋ ಅಲ್ಲಿ ಮಾತ್ರ ಹೊಡೆದಿದ್ದಾರೆ. ಆ ಕಡೆ ಈ ಕಡೆ ಬಿಲ್ಡಿಂಗ್ ಗಳಿಗೆ ಏನು ಮಾಡ್ಲಿಲ್ಲ. ಆ ಮುಖಾಂತರ ಕೇವಲ ಇಲ್ಲಿ ಟಾರ್ಗೆಟ್ ಮಾಡಿದ್ದು ಈ ಉಗ್ರರ ಅಡಗುತಾಣ, ಟ್ರೈನಿಂಗ್ ಸೆಂಟರ್ಸ್ ಮತ್ತು ಅವರ ಮದರಸಗಳು, ಅಂದ್ರೆ ಎಲ್ಲಿ ಕೂತ್ಕೊಂಡು ಅವರ ಬ್ರೈನ್ ವಾಶ್ ಮಾಡ್ತಾರಲ್ಲ ಅಂತಹ ಸ್ಥಳಗಳನ್ನೇ ಇಲ್ಲಿ ಟಾರ್ಗೆಟ್ ಮಾಡ್ಕೊಂಡು ಹೊಡೆದಿದ್ದಾರೆ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದ ಬಳಿ ಆಂಟಿ ಮಿಸೈಲ್ ಟೆಕ್ನಾಲಜಿ ಇದೆ. ಅಂದ್ರೆ ಅವರು ಚೈನಾ ನಿರ್ಮಿತ ಆಂಟಿ ಮಿಸೈಲ್ ಟೆಕ್ನಾಲಜಿಯನ್ನು ಉಪಯೋಗಿಸ್ತಾರೆ. ಹಾಗಾಗಿ ಇಲ್ಲಿ ಅವರ ಟೆಕ್ನಾಲಜಿ ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅನ್ನೋದು ಗೊತ್ತಾಗ್ತದೆ. ನಾನು ಕೆಲವು ಬಾರಿ ಹೇಳಿದ್ದೇನೆ, ಚೀನಾದ ಈ ಒಂದು ರಕ್ಷಣಾ ಸಾಮಗ್ರಿಗಳಿದೆಯಲ್ಲ, ಅಂದ್ರೆ ಪಾಕಿಸ್ತಾನಕ್ಕೆ ಮೇನ್ ಸಪ್ಲೈಯರ್ ಚೀನಾ. ಇದು ಎಲ್ಲಿಯೂ ಕೂಡ ಟೆಸ್ಟ್ ಆಗಿರುವಂತದ್ದಲ್ಲ ಅಂತ ತಿಳ್ಕೊಂಡು ಇಲ್ಲಿ ಕೂಡ ಅಷ್ಟೇ ಪುನಃ ಅದು ಪ್ರೂಫ್ ಆಯ್ತು. ಅಂದ್ರೆ ಇವತ್ತು ಟೆಸ್ಟ್ ಆಗಿದೆ ಅದು. ಅಂದ್ರೆ ನಮ್ಮ ಮಿಸೈಲ್ಗಳು ಪಾಕಿಸ್ತಾನದ ಒಳಗಡೆ ನುಗ್ಗಿ ಸ್ಫೋಟ ಆದ್ರೂ ಕೂಡ ಇವ್ರಿಗೆ ಏನು ಗೊತ್ತಿಲ್ಲ. ಅಲ್ಲಿ ಮಿಸೈಲ್ ಒಳಗಡೆ ಬಂದಿದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗಿಲ್ಲ. ಇವರ ರ್ಯಾಡಾರ್ಗಳು ಕೂಡ ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ. ಅಲ್ಲಿಗೆ ಒಂದಂತೂ ಸತ್ಯ, ಪಾಕಿಸ್ತಾನದ ಬಳಿ ಇರುವಂತಹ ಟೆಕ್ನಾಲಜಿ ಇದೆಯಲ್ಲ, ಇದೆಲ್ಲದು ಔಟ್ಡೇಟೆಡ್ ಮತ್ತೆ ಇದು ಏನನ್ನು ಕೂಡ ಟ್ರ್ಯಾಕ್ ಮಾಡಲ್ಲ ಅನ್ನೋದಂತೂ ಕನ್ಫರ್ಮ್ ಆಗಿದೆ. ಹಾಗಾಗಿ ಪಾಕಿಸ್ತಾನದ ಜೊತೆಗೆ ನಾವು ಯುದ್ಧಕ್ಕೆ ನಿಂತ್ರೆ ಎಷ್ಟು ದಿನದಲ್ಲಿ ನಾವು ಹೊಡೆದಾಕಬಹುದು. ಅದರಲ್ಲೂ ಮುಖ್ಯವಾಗಿ ಭಾರತೀಯರ ಅತ್ಯಂತ ಕಡಿಮೆ ಸಾವು ನೋವಿನೊಂದಿಗೆ ಈ ಯುದ್ಧವನ್ನ ಗೆಲ್ಲಬಹುದು ಅನ್ನೋದನ್ನ ನಿಮ್ಗೆ ಈ ಒಂದು ದಾಳಿಯ ಮುಖಾಂತರವೇ ಭಾರತ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ಈಗಾಗಲೇ ಪಾಕಿಸ್ತಾನದ ಕಡೆಯಿಂದ ನಮ್ಮ ಮೇಲೆ ದಾಳಿ ನಡೀತಾ ಇದೆ. ಅಂದ್ರೆ ಈಗಾಗಲೇ ಶೆಲ್ಲಿಂಗ್ ಎಲ್ಲ ಪ್ರಾರಂಭ ಆಗಿದೆ. 3 ಜನ ನಾಗರಿಕರು ಕೂಡ ಸತ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇನ್ನೊಂದೇನಂದ್ರೆ ಈ ಬಾರಿ ನಡೆದಂತ ಈ ಒಂದು ದಾಳಿ ಇದೆಯಲ್ಲ, ಇದರ ಸಂಪೂರ್ಣ ವಿಡಿಯೋ ರೆಕಾರ್ಡಿಂಗ್ ಕೂಡ ಆಗಿದೆ. ಕಳೆದ ಬಾರಿ ನೀವು ನೋಡಿದಿರಲ್ಲ, ಬಹಳಷ್ಟು ಜನ ಸಾಕ್ಷಿಯಲ್ಲಿದೆ ಅಂತ ಹೇಳಿ ಕೇಳಿದ್ರು ನಮ್ಮ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ ಸಂದರ್ಭದಲ್ಲಿ. ಹಾಗಾಗಿ ಭಾರತ ಸರ್ಕಾರಕ್ಕೆ ಈ ಬಾರಿ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಸಾಕ್ಷಿ ಕೇಳುವಂತಹ ಬಹಳಷ್ಟು ಜನರಿದ್ದಾರೆ. ಮುಖ್ಯವಾಗಿ ನಮ್ಮ ಅಪೋಸಿಟ್ ಲೀಡರ್ಸ್ ಎಲ್ಲ ಇದಾರಲ್ಲ, ಅವರು ಸಾಕ್ಷಿಗಳನ್ನ ಕೇಳ್ತಾ ಇದ್ರು. ಹಾಗಾಗಿ ಈ ಬಾರಿ ಸಂಪೂರ್ಣವಾದಂತಹ ಚಿತ್ರೀಕರಣ ಕೂಡ ಮಾಡಿಕೊಂಡು ಇವ್ರ ಎದುರುಗಡೆ ಇಡ್ಲಿಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತಿರಬಹುದು, ಮೊನ್ನೆ ಅಷ್ಟೇ ನಮ್ಮ ಮೈಸೂರಿನಲ್ಲಿ ಕಾಂಗ್ರೆಸ್ ವಕ್ತಾರರೊಬ್ರು ಇದ್ದಾರೆ, ಲಕ್ಷ್ಮಣ್ ಅಂತ ಹೇಳ್ಕೊಂಡು. ಅವರು ರೀಸೆಂಟ್ ಆಗಿ ಹೇಳಿದ್ರು. ಅದನ್ನ ಯಾಕೆ ಹೇಳಿದಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಕೇವಲ ಬಾಯಿ ಚಪಲಕ್ಕೆ ಅನ್ಸ್ತದೆ. ಕಳೆದ ಬಾರಿ ಮೋದಿ ಏನ್ರಿ ಮಾಡಿದ್ರು, 4 ಮರಕ್ಕೆ ಗುಂಡು ಹೊಡ್ಕೊಂಡು ತೋರಿಸ್ಕೊಂಡು ಇದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದೇವೆ ಅಂತಕೊಂಡು ಹೇಳಿದಾರಲ್ಲ ಅಂತ ಹೇಳ್ಕೊಂಡು ಇತ್ತೀಚೆಗಷ್ಟೇ ಹೇಳಿದ್ದಾರೆ. ಸೊ ಇಂಥವರಿಗೆಲ್ಲ ಬೇಕಾಗ್ತದೆ ಸಾಕ್ಷಿ. ಹಾಗಾಗಿ ಈ ಬಾರಿ ಇವರೆಲ್ಲರಿಗೂ ಸಂಪೂರ್ಣವಾದಂತಹ ಸಾಕ್ಷಿ ಕೊಡ್ಬೇಕಲ್ಲ. ಹಾಗಾಗಿ ಎಲ್ಲ ರೀತಿಯಾದಂತಹ ತಯಾರಿಯನ್ನ ಮಾಡ್ಕೊಂಡಿದೆ ಭಾರತ. ಅದಲ್ಲದೇನೆ ಪಾಕಿಸ್ತಾನ ಕೂಡ ಈಗಾಗಲೇ ಒಪ್ಕೊಂಡಿದೆ, ಹೌದು ನಮ್ಮ ಮೇಲೆ ದಾಳಿ ಆಗಿದೆ ಅಂತೇಳಿ ಹೇಳಿಬಿಟ್ಟಿದ್ದಾರೆ. ಇದಕ್ಕಿಂತಲೂ ದೊಡ್ಡ ಸಾಕ್ಷಿ ಇನ್ನೇನು ಬೇಕಿಲ್ಲ. ಒಂದಂತೂ ತಿಳ್ಕೊಳ್ಳಿ, ಪಾಕಿಸ್ತಾನಕ್ಕೆ ಯಾವುದೇ ರೀತಿಯಾದಂತಹ ಸುಳಿವನ್ನ ಕೊಡ್ಲಿಲ್ಲ. ಯಾಕಂದ್ರೆ ಇವತ್ತು ಮಾಕ್ ಡ್ರಿಲ್ ಇಟ್ಕೊಂಡಿದ್ದಾರೆ. ಮಾಕ್ ಡ್ರಿಲ್ ಇಟ್ಕೊಂಡಿರೋದನ್ನ ನೋಡ್ಕೊಂಡು ಪಾಕಿಸ್ತಾನ ಏನ್ ಥಿಂಕ್ ಮಾಡ್ತಾ ಇತ್ತು, ಇವ್ರು ಇನ್ನೂ ತಯಾರಿ ನಡೆಸೋದ್ರಲ್ಲೇ ಇದ್ದಾರೆ ಅಂತ ಹೇಳ್ಕೊಂಡು ಅವರು ಕೂಡ ಸ್ವಲ್ಪ ಆರಾಮಾಗಿಯೇ ಕೂತ್ಕೊಂಡಿದ್ರು. ಅವ್ರಿಗೆ ಕಾಯ್ಲಿಕ್ಕೆ ಶುರು ಮಾಡಿ ಆಯ್ತು, 10-12 ದಿನ ಆಯ್ತು, ಕಾಯ್ತಾ ಇದ್ದಾರೆ ಯಾವಾಗ ಆಗ್ಬೋದು ಅಂತೇಳಿ. ಕೊನೆಗೂ ನಿನ್ನೆ ರಾತ್ರಿ ಹೊಡೆದ್ಬಿಟ್ಟಿದ್ದಾರೆ. ಇನ್ನಂತೂ ತುಂಬಾ ಅಲರ್ಟ್ ಆಗಿರ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮೇಲೆ ಕೂಡ ಖಂಡಿತವಾಗಿ ದಾಳಿ ನಡೀತದೆ. ಎಲ್ಲದಕ್ಕೂ ನಾವು ಸರ್ವಸನ್ನದ್ಧರಾಗಿರ್ಬೇಕು. ಏನೇ ಆಗ್ಲಿ, ಇವತ್ತು ಬಹಳಷ್ಟು ಸಂತೋಷ ಆಗ್ತಾ ಇದೆ. ಅದೇ ರೀತಿಯಲ್ಲಿ ನಾನು ಪ್ರತಿದಿನ ಕೂಡ ನನ್ನ ವಿಡಿಯೋ ಮುಗಿಸುವಾಗ ಜೈ ಹಿಂದ್ ಅಂತೇಳಿ ಹೇಳ್ತೇನೆ. ಆದ್ರೆ ಇವತ್ತು ನಾನು ಜೈ ಹಿಂದ್ ಹೇಳುವಾಗ ಅತ್ಯಂತ ಹೆಮ್ಮೆ ಅನಿಸ್ತದೆ. ಸ್ನೇಹಿತರೆ, ಇನ್ನೂ ಬಹಳಷ್ಟು ವಿಷಯಗಳನ್ನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು. 10 ಗಂಟೆಗೆ ನಮ್ಮ ಸೇನಾಧಿಕಾರಿಗಳಿಂದ ಒಂದು ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ ನಲ್ಲಿ ಇನ್ನೂ ಬಹಳಷ್ಟು ಡೀಟೇಲ್ಸ್ ಗಳು ನಮ್ಗೆ ಸಿಗ್ತದೆ. ಅಲ್ಲಿವರೆಗೆ ಏನಿದ್ರು ನಾವು ಮಾತಾಡಿದ್ರು ಕೂಡ ಊಹಾಪೋಹ ಅನ್ಸ್ಕೊಳ್ತದೆ ಹೊರತು ಕನ್ಫರ್ಮ್ ಅನ್ಸ್ಕೊಳ್ಳಲ್ಲ. ಆದ್ರಿಂದಾಗಿ ನಂತರ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಗಳೊಂದಿಗೆ ನಿಮ್ಮೊಂದಿಗೆ ಬರ್ತೇನೆ. ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.